ನಮಸ್ಕಾರ ವಿದ್ಯಾರ್ಥಿಗಳೇ. ಸ್ಟ್ಯಾಂಡರ್ಡ್ ಸೈಜ್ ಅಂದರೆ ಪ್ರಮಾಣಿತ ಗಾತ್ರದ ಪ್ರಕಾರ ನಟ್ ಜೊತೆಗೆ ಸ್ಟಡ್ ಅನ್ನು ತಯಾರಿಸುವ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಮಗೆ ಸಾಧ್ಯವಾಗುತ್ತದೆ ಡೈಸ್ ಬಳಸಿ ಎಕ್ಸ್ಟರ್ನಲ್ ಥ್ರೆಡ್ಗಳನ್ನು ಕತ್ತರಿಸಲು ಬ್ಲಾಂಕ್ ಸೈಜ್ ಅನ್ನು ತಯಾರಿಸುವುದು, ಟ್ಯಾಪ್ ಬಳಸಿ ಇಂಟರ್ನಲ್ ಥ್ರೆಡ್ ಅನ್ನು ರೂಪಿಸಲು ರಂಧ್ರದ ಮೂಲಕ ಡ್ರಿಲ್ ಮಾಡಿ. Materials and equipment: threading die, die stock or handle, cutting oil or lubricant, thread gauge, vice or clamping device, deburring tool. Process: ಡೈ ಸ್ಟಾಕ್ ನಲ್ಲಿ ಡೈ ಅನ್ನು ಫಿಕ್ಸ್ ಮಾಡಿ ಮತ್ತು ಡೈನ ಲೀಡಿಂಗ್ ಸೈಡ್ ಅನ್ನು ಡೈ ಸ್ಟಾಕ್ ನ ವಿರುದ್ಧ ಅಂದರೆ ಅಪೋಸಿಟ್ ನಲ್ಲಿ ಇರಿಸಿ. ವರ್ಕ್ ಚೇಂಬರ್ ನಲ್ಲಿ ಡೈನ ಪ್ರಮುಖ ಭಾಗವನ್ನು ಇರಿಸಿ. ಡೈ ಸ್ಟಾಕ್ ನ ಸೆಂಟರ್ ಸ್ಕ್ರೂ ಅನ್ನು ಬಿಗಿಗೊಳಿಸುವ ಮೂಲಕ ಡೈ ಸಂಪೂರ್ಣವಾಗಿ ತೆರೆದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬೋಲ್ಟ್ ಸೆಂಟರ್ ಲೈನ್ಗೆ ಡೈ ಸ್ಕ್ವೇರ್ ಅನ್ನು ಪ್ರಾರಂಭಿಸಿ. ಡೈ ಸ್ಟಾಕ್ ಮೇಲೆ ಸಮವಾಗಿ ಒತ್ತಡವನ್ನು ಅನ್ವಯಿಸಿ ಮತ್ತು ಬೋಲ್ಟ್ ಖಾಲಿಯ ಮೇಲೆ ಡೈ ಅನ್ನು ಮುನ್ನಡೆಸಲು ಪ್ರದಕ್ಷಿಣಾಕಾರವಾಗಿ ಅಂದರೆ ಕ್ಲಾಕ್ ವೈಸ್ ಆಗಿ ತಿರುಗಿಸಿ. ಡೈಸ್ ಬಳಸಿ ಎಕ್ಸ್ಟರ್ನಲ್ ಥ್ರೆಡ್ಗಳನ್ನು ಕತ್ತರಿಸಲು ಬ್ಲಾಂಕ್ ಸೈಜ್ ಅನ್ನು ಹೇಗೆ ತಯಾರಿಸುವುದು ಮತ್ತು ಟ್ಯಾಪ್ ಬಳಸಿ ಇಂಟರ್ನಲ್ ಥ್ರೆಡ್ ಅನ್ನು ಹೇಗೆ ರಂಧ್ರದ ಮೂಲಕ ಡ್ರಿಲ್ ಮಾಡುವುದು ಎಂಬುದರ ಕುರಿತು ನಾವು ಈ ವಿಡಿಯೋದಲ್ಲಿ ಕಲಿಯುತ್ತೇವೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.